ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಜಯ್ ರಾಜ್ ಮಾತಾಡ್ತಾ ಇದ್ದೀನಿ. ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್, ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ. ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡು ಕನ್ನಡ ಸಿನಿಮಾಗೆ ಎಂಟ್ರಿ ಕೊಟ್ಟಂತಹ ನಟ ಇವಾಗ ಜಿ ಕನ್ನಡದ ನಂಬರ್ 1 ಸೀರಿಯಲ್ ಆಗಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಹರೀಶ್ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ತಮಗೆ ಸಿಕ್ಕಿರುವಂತಹ ಪಾತ್ರವನ್ನ ತುಂಬಾನೇ ಅಚ್ಚುಕಟ್ಟಾಗಿ, ತುಂಬಾನೇ ನೈಜ ರೀತಿಯಲ್ಲಿ ನಟಿಸ್ತಾ ಇರುವಂತಹ ಈ ನಟನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿನೇ ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಹರೀಶ್ ಅಥವಾ ಡಂಬು ಅನ್ನುವಂತಹ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ನಟನ ನಿಜವಾದ ಹೆಸರು ಅಜಯ್ ಅನ್ನೋದಾಗಿದೆ. ಪೂರ್ತಿ ಹೆಸರು ಅಜಯ್ ರಾಜ್ ಅನ್ನೋದಾಗಿರುವಂತದ್ದು. ಇವರು ಮೂಲತಃ ಬೆಂಗಳೂರಿನವರಾಗಿದ್ದು, ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ಬಸವನಗುಡಿಯವರು. ಅಟ್ ಪ್ರೆಸೆಂಟ್ ಅಲ್ಲಿ ಇವರು ಬೆಂಗಳೂರಿನಲ್ಲೇನೆ ನೆಲೆಸಿದ್ದು, ಕೆಲಸದ ಮೇಲೆ ಚೆನ್ನೈ ಮತ್ತು ಮುಂಬೈಗಳಿಗೆ ಹೋಗ್ತಾನೆ ಇರ್ತಾರೆ. ಇನ್ನು ಅಜಯ್ ರಾಜ್ ಅವರ ಎಜುಕೇಶನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇವರು ಜರ್ನಲಿಸಮ್ ಅಲ್ಲಿ ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. BA ಇನ್ ಮ್ಯೂಸಿಕ್ ಕೂಡ ಕಂಪ್ಲೀಟ್ ಆಗಿದೆ. ಅಷ್ಟೇ ಅಲ್ಲದೆ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಇದಷ್ಟೇ ಅಲ್ಲದೆ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಮಾಸ್ಟರ್ ಡಿಗ್ರಿನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಅಜಯ್ ರಾಜ್ ಅವರು ಕೇವಲ 5 ವರ್ಷ ಇರುವಾಗಲೇ ಥಿಯೇಟರ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ರು. ಹಾಗೇನೆ ಆಲ್ ಓವರ್ ಇಂಡಿಯಾ ಬರೋಬ್ಬರಿ 150ಕ್ಕಿಂತನೂ ಹೆಚ್ಚಿನ ಶೋಗಳನ್ನ ಇವರು ಕೊಟ್ಟಿದ್ದಾರೆ. ಅಜಯ್ ರಾಜ್ ಅವರು ಈಗಾಗಲೇ 20ಕ್ಕಿಂತನೂ ಹೆಚ್ಚಿನ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡು ಅದರಲ್ಲಿ ಇವರಿಗೆ ತುಂಬಾನೇ ಹೆಸರು ತಂದುಕೊಟ್ಟಂತಹ ಮೊದಲನೇ ಸೀರಿಯಲ್ ಅಂತ ಹೇಳಿದ್ರೆ ಅದು ಮುಕ್ತಾ ಸೀರಿಯಲ್ ಆಗಿದೆ. ಮುಕ್ತಾ ಸೀರಿಯಲ್ನಲ್ಲಿ ನಂಜುಂಡ ಅನ್ನುವಂತಹ ಪಾತ್ರ ಇವರಿಗೆ ಸಿಕ್ಕಿತ್ತು. ಈ ಒಂದು ಪಾತ್ರದಲ್ಲಿ ತುಂಬಾನೇ ಅದ್ಭುತವಾಗಿ ನಟಿಸಿದ್ದಂತಹ ಅಜಯ್ ರಾಜ್ ಅವರನ್ನ ತುಂಬಾ ಜನ ಈಗಲೂ ಕೂಡ ನಂಜುಂಡ ಅನ್ನುವಂತಹ ಹೆಸರಿನಿಂದಾನೇ ಗುರುತಿಸ್ತಾರೆ. ಮುಕ್ತಾ ಸೀರಿಯಲ್ ಅಷ್ಟೇ ಅಲ್ಲದೆ ಪಾಪ ಪಾಂಡು, ಸಿಲಿಲಲ್ಲಿ, ಮನೆಯೊಂದು 3 ಬಾಗಿಲು, ಚಕ್ರವಾಕ, ಕನ್ನಡಿ ಇಲ್ಲದ ಮನೆ, ನಾನು ನನ್ನ ಕನಸು, ಈ ರೀತಿಯಾಗಿ ಸಾಕಷ್ಟು ಕನ್ನಡ ಸೀರಿಯಲ್ ಅಷ್ಟೇ ಅಲ್ಲದೆ ಅಭಿಲಾಷ ಅನ್ನುವಂತಹ ತೆಲುಗು ಸೀರಿಯಲ್ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಸಿನಿಮಾಗಳ ವಿಷಯಕ್ಕೆ ಬಂದರೆ ಕನ್ನಡ ಅಷ್ಟೇ ಅಲ್ಲದೆ ತಮಿಳು ಸಿನಿಮಾ ರಂಗದಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಇವರು ಪೂರಿಯಾಲನ್, ಉತ್ತಮ ವಿಲನ್ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದು, ಕನ್ನಡ ಸಿನಿಮಾದ ವಿಷಯಕ್ಕೆ ಬರೋದಾದರೆ ಹಳ್ಳಿ ಮೇಷ್ಟ್ರು ಸಿನಿಮಾದಿಂದ ಶುರು ಮಾಡಿ ನಂತರ ಕ್ರೌರ್ಯ ಮತ್ತು ಕೂರ್ಮಾವತಾರ ಅನ್ನುವಂತಹ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮೂವೀಸ್ನಲ್ಲೂ ಕೂಡ ಇವರು ನಟಿಸಿದ್ದಾರೆ. ಇದಷ್ಟೇ ಅಲ್ಲದೆ ಕಾರಂಜಿ, ಘರ್ಷಣೆ, ಕಿರುಗೂರಿನ ಗಯ್ಯಾಳಿಗಳು, ಈ ರೀತಿಯಾಗಿ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿರುವಂತಹ ಇವರು ಇತ್ತೀಚೆಗೆ ಮುಂದಿನ ನಿಲ್ದಾಣ ಮತ್ತು ಶುದ್ಧಿ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಮುಂದುವರಿದ ಅಧ್ಯಾಯ ಮತ್ತು 1 ಗಂಟೆಯ ಕತೆ ಅನ್ನುವಂತಹ ಸಿನಿಮಾಗಳಲ್ಲಿ ಲೀಡ್ ರೋಲಲ್ಲೂ ಕೂಡ ಅಜಯ್ ರಾಜ್ ಅವರು ಕಾಣಿಸಿಕೊಂಡಿದ್ದು, ತಮ್ಮ ಅದ್ಭುತವಾದಂತಹ ನಟನೆಯಿಂದಾನೇ ಜನರ ಮನವನ್ನ ಕೂಡ ಗೆದ್ದಿದ್ದು, ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ ಸೀರಿಯಲ್ನಲ್ಲಿ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ಕಿದೆ. ಬರೋಬ್ಬರಿ 7 ವರ್ಷಗಳ ನಂತರ ಮತ್ತೆ ಸೀರಿಯಲ್ ರಂಗಕ್ಕೆ ಇವರು ಎಂಟ್ರಿ ಕೊಟ್ಟಿದ್ದು, ತಮಗೆ ಸಿಕ್ಕಿರುವಂತಹ ಪಾತ್ರವನ್ನ ತುಂಬಾನೇ ಅದ್ಭುತವಾಗಿ ನಟಿಸ್ತಾ ಇದ್ದಾರೆ. ಇನ್ನು ಸೀರಿಯಲ್ನಲ್ಲಿ ಸಿಂಚನಾಳ ಗಂಡನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಹರೀಶ್ ಅವರಿಗೆ ನಿಜ ಜೀವನದಲ್ಲೂ ಕೂಡ ಮದುವೆ ಆಗಿದೆಯಾ ಅಂತ ನೀವು ಕೇಳೋದಾದ್ರೆ ಹೌದು, ಇವರಿಗೆ ನಿಜ ಜೀವನದಲ್ಲಿ ಮದುವೆ ಆಗಿದೆ. ಇವರ ವೈಫ್ ಅನ್ನ ನೀವು ಇದಕ್ಕೂ ಮೊದಲು ಮಹಾದೇವಿ ಹಾಗೇನೆ ಹಿಟ್ಲರ್ ಕಲ್ಯಾಣ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ನೋಡಿರಬಹುದು. ಇವರು ಬೇರೆ ಯಾರೂ ಅಲ್ಲ, ಪದ್ಮಿನಿ ದೇವನಹಳ್ಳಿಯವರು. ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದ್ದು 2019ರಲ್ಲಿ ಇವರ ಎಂಗೇಜ್ಮೆಂಟ್ ಆಗಿತ್ತು ಮತ್ತು 2020 ಅಕ್ಟೋಬರ್ 30ರಂದು ಇವರಿಬ್ಬರು ಹಸೆಮಣೆಯನ್ನ ಏರಿದರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಇಷ್ಟೆಲ್ಲ ಇವರ ಬಗ್ಗೆ ಮಾಹಿತಿನ ತಿಳ್ಕೊಂಡಾಯ್ತು. ಹಾಗಾದರೆ ಇವರಿಗೆ ಅಟ್ ಪ್ರೆಸೆಂಟ್ ಅಲ್ಲಿ ಎಷ್ಟು ವಯಸ್ಸು, ಇವರ ಡೇಟ್ ಆಫ್ ಬರ್ತ್ ಏನು ಅಂತ ನೀವು ಕೇಳೋದಾದ್ರೆ ಇವರ ಡೇಟ್ ಆಫ್ ಬರ್ತ್ ಅಕ್ಟೋಬರ್ 7 ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಅವರೇನೆ ಕೊಟ್ಟಿದ್ದಾರೆ ಮತ್ತು ಅಟ್ ಪ್ರೆಸೆಂಟ್ ಅಲ್ಲಿ 36 ವಯಸ್ಸು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಅಜಯ್ ರಾಜ್ ಅವರೇನೆ ತಿಳಿಸ್ಕೊಟ್ಟಿದ್ದು, 36 ವಯಸ್ಸು ಅಂತ ಹೇಳಿದ್ರೆ ಇವರ ಡೇಟ್ ಆಫ್ ಬರ್ತ್ ಅಕ್ಟೋಬರ್ 7, 1988 ಅನ್ನೋದನ್ನ ನಾವು ಈಸಿಯಾಗಿನೇ ಊಹೆ ಮಾಡಬಹುದಾಗಿದೆ. ನಾ ಕಂಡಂತೆ ಅಜಯ್ ರಾಜ್ ಅವರು ಒಂದು ಅದ್ಭುತವಾದಂತಹ ಕಲಾವಿದ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ನಟಿಸಿರುವಂತಹ ಎಲ್ಲ ಸೀರಿಯಲ್ ಸಿನಿಮಾದಲ್ಲಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸುವಂತಹ ನಟನೆ ಇವರದ್ದಾಗಿದೆ. ಯಾವುದೇ ಸೀರಿಯಲ್ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ ಕ್ಲಿಕ್ ಆಗಬೇಕು ಅಂತ ಹೇಳಿದ್ರೆ ಲೀಡ್ ಪಾತ್ರಗಳು ಎಷ್ಟು ಪ್ರಮುಖವಾಗಿರ್ತಾವೋ ಅಷ್ಟೇ ಪ್ರಾಮುಖ್ಯತೆ ಉಳಿದಂತಹ ಎಲ್ಲಾ ಪಾತ್ರಗಳಿಗೂ ಕೂಡ ಇದ್ದೇ ಇರ್ತವೆ. ಹೀಗಾಗಿನೇ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಸಪೋರ್ಟ್ ಮಾಡಿ. ಅಜಯ್ ರಾಜ್ ಅವರ ಇನ್ಸ್ಟಾಗ್ರಾಮ್ ಐಡಿಯನ್ನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಕೂಡ ವಿಸಿಟ್ ಮಾಡಿ ಅವರನ್ನು ಫಾಲೋ ಮಾಡಬಹುದು. ಕನ್ನಡದ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಯಾವತ್ತೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.